ಬಿಟಿಎಂ ಲೇಔಟ್ ಕಾಂಗ್ರೆಸ್ ಅಭ್ಯರ್ಥಿ ರಾಮಲಿಂಗಾರೆಡ್ಡಿಗೆ ಸಂಕಷ್ಟ. ಹಾಗಾದ್ರೆ ಅದೇನು ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಬಿಟಿಎಂ ಲೇಔಟ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರಾಮಲಿಂಗಾರೆಡ್ಡಿಗೆ ಸಂಕಷ್ಟ ಬಂದಿದೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ರಾಮಲಿಂಗಾರೆಡ್ಡಿ ವಿರುದ್ಧ ಸಹಿ ಹಾಕದೆ ನಾಮಪತ್ರ ಸಲ್ಲಿಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ನಾಮಪತ್ರದ ಸಲ್ಲಿಸಿರುವಂತಹ ಮಾಹಿತಿಯನ್ನ ಪ್ರಮಾಣೀಕರಿಸಿದ ಮೇಲೆ ಸಹಿ ಮಾಡಬೇಕು. ಆದರೆ ರಾಮಲಿಂಗಾರೆಡ್ಡಿ ನಾಮಪತ್ರದಲ್ಲಿ ಸಹಿಯನ್ನೇ ಮಾಡಿಲ್ಲವಂತೆ. ಕನ್ನಡ ಸಂಘಟನೆಗಳ ಒಕ್ಕೂಟದಿಂದ ದೂರು ಸಲ್ಲಿಕೆಗೆ ನಿರ್ಧಾರ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಕನ್ನಡ ಸಂಘಟನೆಗಳ ಒಕ್ಕೂಟದಿಂದ ದೂರು ಸಲ್ಲಿಕೆಗೆ ನಿರ್ಧರಿಸಲಾಗಿದೆ ಎನ್ನುವಂತಹ ಮಾಹಿತಿ, ಈಗಾಗಲೇ ದೂರನ್ನ ಕೊಟ್ಟಿದ್ದಾರಾ? ಇದು ರಾಮಲಿಂಗಾರೆಡ್ಡಿ ಅವರಿಗೆ ಯಾವ ರೀತಿ ಪರಿಣಾಮ ಬೀರಬಹುದು? ಇದೊಂದು ರೀತಿ ಸ್ಪೆಷಲ್ ಕೇಸ್ ಅನ್ಸುತ್ತೆ ಸಭಾ. ಯಾಕಂದ್ರೆ ಸೈನ್ ಮಾಡದಲ್ಲೇ ನಾಮಪತ್ರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಚುನಾವಣಾ ಅಧಿಕಾರಿಗಳ ತಪ್ಪು ಕೂಡ ಇಲ್ಲಿದೆ. ಜೊತೆಗೆ ಸಹಿ ಮಾಡದೇ ಇರ್ತಕ್ಕಂಥದ್ದು ರಾಮಲಿಂಗಾರೆಡ್ಡಿ ಅವರ ಗಮನಕ್ಕೂ ಇದು ಬರ್ಲಿಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಟು ಹಾಕಿದೆ. ಈಗಾಗಲೇ ನಾಮಪತ್ರ ಪರಿಶೀಲನೆ ಕೂಡ ಆಗೋಗಿದೆ, ಫೈನಲ್ ಆಗಿದೆ. ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರೋದು, ನಾನು 3 ನಾಮಪತ್ರವನ್ನ ಸಲ್ಲಿಸಿದ್ದೆ, ಅದರಲ್ಲಿ 2ರಲ್ಲಿ ಸಹಿ ಮಾಡಿದ್ದೇನೆ, ಇದೊಂದರಲ್ಲಿ ಸಹಿ ಮಾಡೋದನ್ನ ಮರ್ತಿದ್ದೇನೆ ಅಂತಂದ್ರೆ ಎಲ್ಲಾ ದಾಖಲಾತಿಗಳು ಸಹಿ ಇದೆ, ಏನೇ ತಪ್ಪಿದ್ರು ಅದಕ್ಕೆ ನಾನೇ ಹೊಣೆಗಾರ ಅಂತ ಹೇಳಿ ಕೊನೆಗೊಂದು ಪ್ರಾಮಾಣೀಕರಿಸಿ ಅಭ್ಯರ್ಥಿ ಸಹಿ ಮಾಡ್ಬೇಕಾಗತ್ತೆ. ಆ ಜಾಗದಲ್ಲಿ ರಾಮಲಿಂಗಾರೆಡ್ಡಿ ಅವರು ಸಹಿಯನ್ನ ಮಾಡಿಲ್ಲ. ಅದೇ ನಾಮಪತ್ರವನ್ನ ವೆಬ್ಸೈಟ್ಗೂ ಕೂಡ ಫೈನಲ್ ಮಾಡಿ ಅಪ್ಡೇಟ್ ಮಾಡಿದ್ದಾರೆ. ಹಾಗಿದ್ರೆ ಈಗ 3 ನಾಮಪತ್ರ ಸಲ್ಲಿಸಿದ್ದಾಗ ಸರಿಯಾಗಿರುವಂತಹ ನಾಮಪತ್ರವನ್ನ ವೆಬ್ಸೈಟ್ಗೂ ಕೂಡ ಹಾಕಬೇಕಾಗಿತ್ತು, ಚುನಾವಣಾಧಿಕಾರಿಗಳಿಗೂ ಕೂಡ ಕಳಿಸ್ಕೊಡ್ಬೇಕಾಗಿತ್ತು. ಅಲ್ಲಿನ ಬಿಟಿಎಂ ಲೇಔಟ್ ನ ಆರ್ಒ ಆಗಿರುವಂತ ರಂಗಪ್ಪ ಅವರು. ಆದ್ರೆ ಈ ಎಡವಟ್ಟು ಹೇಗಾಯ್ತು ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ. ರಾಮಲಿಂಗಾರೆಡ್ಡಿ ಅವರೇನೋ ತಪ್ಪು ಮಾಡಿದ್ರು, ಆದ್ರೆ ಅದನ್ನ ತಿದ್ದುವಂತಹ ಕಾರ್ಯ ಚುನಾವಣಾ ಅಧಿಕಾರಿಗಳು ಮಾಡ್ಬೇಕಿತ್ತು. ಏನ್ ಮಾಡಿದ್ರು ಮಾರುತೇಶ್ ಅವರು? ಖಂಡಿತ ಆಗಿದ್ರು, ಅದೇ ಪ್ರಶ್ನೆಗೆ ಕಾಡ್ತಾ ಇರೋದು. ಯಾಕಂದ್ರೆ 3 ನಾಮಪತ್ರ ಸಲ್ಲಿಸಿರುವಾಗ ಸರಿಯಾಗಿರೋದನ್ನ ಪರಿಗಣಿಸಿ ಅದನ್ನ ಚುನಾವಣಾ ಆಯೋಗಕ್ಕೆ ಅಲ್ಲಿನ ಆರ್ಒ ಕಳಿಸ್ಕೊಡ್ಬೇಕಾಗಿತ್ತು. ಆದ್ರೆ ಅವರ ತಪ್ಪೇ ಸಂಪರ್ಕದಲ್ಲಿರಿ. ಇವಾಗ ಸ್ವತಃ ರಾಮಲಿಂಗಾರೆಡ್ಡಿ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಒಂದು ಪತ್ರದಲ್ಲಿ ನೀವು ಸಹಿನೇ ಹಾಕಿಲ್ಲ ಅನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ಜೊತೆಗೆ ನೀವು ಕೂಡ ಇದನ್ನ ಒಪ್ಕೊಂಡಿದ್ದೀರಂತೆ. ಯಾಕೆ ಸರ್, ಮರ್ತಿದ್ರಾ? ಏನಾಯ್ತು? ಒಬ್ರು 3 ನಾಮಿನೇಷನ್ ಹಾಕ್ಬೋದಮ್ಮ. ಹೌದು, 2 ನಾಮಿನೇಷನ್ ಸರಿ ಇದೆ. ಓಕೆ, 1 ನಾಮಿನೇಷನ್ ಅಲ್ಲಿ ಏನೋ ಮಿಸ್ಟೇಕ್ ಆಗಿರ್ಬೋದು. ಅದನ್ನ ಅಪ್ಲೋಡ್ ಮಾಡುವಾಗ ಅದನ್ನು ಮಾಡಿದ್ದಾರೆ. ಅಪ್ಲೋಡ್ ಮಾಡುವಾಗ 100% ಭಾಗ ಯಾವ್ದು ಕರೆಕ್ಟ್ ಆಗಿರುತ್ತೋ ಅವ್ರು ಮಾಡ್ಬೇಕಾಗಿತ್ತು. ಆಮೇಲೆ ಸ್ಕ್ರೂಟಿನಲ್ಲಿ ಕೂಡ ಯಾರೋ ಒಬ್ರು ಅಬ್ಜೆಕ್ಷನ್ ಮಾಡಿದ್ರು. ಒಬ್ಬರಿಗೆ 3 ನಾಮಿನೇಷನ್ ಮಾಡೋ ಅಧಿಕಾರ ಇರೋದ್ರಿಂದ ಅವ್ರು 3 ನಾಮಿನೇಷನ್ ಮಾಡಿದ್ದಾರೆ, 2 ಸರಿಯಾಗಿದೆ ಅಂತ ಹೇಳಿದ್ದಾರೆ. ಸರಿಯಾಗಿದೆ. ಅಲ್ಲ ಸರ್, ಅಲ್ಲಿ ಸಹಿನೇ ಮಾಡಿಲ್ಲ ಅಂತಾರೆ, ನೀವು ಸುಮ್ನೆ ಇದ್ದೀರಾ, ಹೋಗ್ಲಿ ನಿಮ್ ನೆನ್ಪಿಲ್ಲ ಅಂತ ಅನ್ಕೊಂಡ್ರು. ಚುನಾವಣಾಧಿಕಾರಿಗಳು ಏನ್ ಮಾಡ್ತಾ ಇದ್ರು ಅಂತ ನೀವು ಅವ್ರನ್ನ ಕೇಳ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.